ಸ್ವರ ಕುಡ್ಲ. ಸೊ ಬಂದಂತಹ ಪ್ರತಿಯೊಬ್ಬರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಬಿಕಾಸ್ ಇದು ನಮ್ಮ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ 18ನೇ ವಾರ್ಷಿಕೋತ್ಸವ, ಜೊತೆಗೆ 7ನೇ ಸೀಸನ್ ಸ್ವರಕುಡ್ಲ. ಸೊ ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕಲಾವಿದರನ್ನ ಹುಡುಕಿಕೊಂಡು ಅವರಿಗೊಂದು ಪ್ಲಾಟ್ಫಾರ್ಮ್ ಅನ್ನು ನೀಡಿ, ಸೊ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲ ಇನ್ನಷ್ಟು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮಿನುಗು ತಾರೆಗಳು ಆಗಬೇಕು ಅನ್ನುವಂತಹ ಕನಸನ್ನ ಕಟ್ಟಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದ್ವಿ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ 3 ತ್ರಿಬಳಿ ಮುತ್ತುಗಳ ರೀತಿಯಲ್ಲಿರುವಂತಹ ತೀರ್ಪುಗಾರರು ಮಲ್ಲ ಬಂಜಿದ ವಿಘ್ನಲನೆ ನಿವಾರಣೆ ಮಲ್ಪನಂಚಿನ ವಿಘ್ನ ವಿನಾಶಕನ ಮನಸಾರ ಭಕ್ತಿರ ಸ್ತುತಿ ಮಂತಂದು ಕಲಾಮಾತೆ ಶಾರದಾ ಮಾತೆಗೆ ತರಣಿ ತಗ್ಗಾವೊಂದು ಈ ಮಣ್ಣಡು ಆದಿ ಕಾಲದ ಅನಾದಿ ಕಾಲಾದಿ ಮುಟ್ಟಲ ತನ್ನ ಕಾರಣಿಕದ ಶಕ್ತಿನ ಧ್ವಜಾಂದು ಬರ್ಪನೆ ಒಟ್ಟಿಗೆ ನಮ್ಮನ್ನು ಮಾತಿನ ಕಾತೊಂದು ಪುನಃ ಸರ್ವಧರ್ಮದ ದೈವದೇವರಿಗೆಲ್ಲ ನೀಟುಟ್ಟ ಅಡ್ಡಪ್ಪನ ಬುರಂದು ಎನ್ನ ಪಾತಿರನ ನಾತು ದುಮ್ಮರಿಪು ನಡೆದುಂಬು ಏನನ ಪೆದ್ದಿನಂಚಿನ ಪೆದ್ದಿಯಪ್ಪೆ ಒರಂಬ ತಿಂಗಳು ವರ್ಮದಿನ ವರ್ಮಗಳಿಗೆ ಮುಟ್ಟ ಅಸನೀಯವಾಯಿನಂಚಿನ ಬೇರೆನ ಕೊರದು ಲೋಕದ ಬುಲ್ಪನ ಕೊನ್ನಂಚಿನ ಎನ್ನ ಅಪ್ಪನ ಪಾದಕ್ಕೆ ತರಣಿ ತಗ ಒಂದು ಕಾರ್ಯಕ್ರಮ ಪ್ರಾರಂಭ ಮಂತಂದಲ್ಲ ಸೇನಂಚಿನ ಬುರದಾದಪ್ಪು ಬರವರದ ಮಾತ ಗುರು ಹಿರಿಯನ್ನ ಶುಭ ಆಶೀರ್ವಾದದ ಒಟ್ಟಿಗಾದ. ಸೊ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಮೊದಲ ತೀರ್ಪುಗಾರರು, ಸೊ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಅದರಲ್ಲಿ ಮೊದಲನೇದಾಗಿ ನಮ್ಮ ಜೊತೆ ಆಗ್ತಾ ಇರುವಂಥವರು ಇವರು ಕರಾವಳಿ ಕರ್ನಾಟಕದ ಅಪ್ಪಟ ಕರಾವಳಿಗ, ಬಟ್ ಕೇವಲ ಕರಾವಳಿಗೆ ಸೀಮಿತವಾಗಿರದೆ ಕರ್ನಾಟಕದ ಮನೆ ಮಾತಾಗಿರುವಂತಹ ವ್ಯಕ್ತಿ. ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹ ಒಬ್ಬ ಗಿಟಾರ್ ಕಲಾವಿದ. ಸ್ಪೆಷಲಿ SP ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು ಅಥವಾ ವಿಜಯ್ ಪ್ರಕಾಶ್ ಇನ್ನಿತರ ಹಲವು ಗಾಯಕರ ಜೊತೆಯಲ್ಲಿ ತನ್ನ ಕಾರ್ಯಕ್ರಮವನ್ನು ಹಂಚಿಕೊಂಡಂತಹ ಪ್ರತಿಭೆ ಉಳ್ಳಂಥವರು. ಇತ್ತೀಚಿನ ದಿನಗಳಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ನಮ್ಮ ಯಶವಂತ್ MG ಸರ್ ಎಲ್ರಿಗೂ ಕೂಡ ಪರಿಚಯ ಇರುವಂಥವರು. ಸೊ ಅವರ ಕಾರ್ಯಕ್ರಮದಲ್ಲೂ ಕೂಡ ಗೋಲ್ಡನ್ ಬುಕ್ ಆಫ್ ರೆಕಾರ್ಡಲ್ಲಿ ಗಿಟಾರ್ ವಾದಕರಾಗಿ ಕಾರ್ಯಕ್ರಮವನ್ನು ಜೊತೆಗೂಡಿದಂತಹ ಕಲಾವಿದರು. ಸೊ ಚಪ್ಪಾಳೆ ಜೊತೆಯಾಗಿ ವೆಲ್ಕಮ್ ಮಾಡ್ಕೋಣ ಇವತ್ತಿನ ಮ್ಯೂಸಿಷಿಯನ್, ಕಂಪೋಸರ್ ಆ್ಯಂಡ್ ಗಿಟಾರ್ ಪ್ಲೇಯರ್ ನಮ್ಮ ರಾಜ್ ಗೋಪಾಲ್ ಸರ್. ಚಪ್ಪಾಳೆ ಜೊತೆಯಾಗಿ ವೆಲ್ಕಮ್ ಮಾಡ್ಕೋಣ. ಕಾರ್ಯಕ್ರಮದ ಮೊದಲ ಜಡ್ಜ್ ಆಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಹಂಚಿಕೊಡ್ತಾ ಇದ್ದಾರೆ. ಸೊ ವೆಲ್ಕಮ್ ಸರ್ ವೇದಿಕೆ ಮೇಲೆ. ಸೆಮಿಫೈನಲ್ಸ್ ಎಷ್ಟು ಜನ ಇದ್ದರು? 25. ಓಕೆ, 25ಅಲ್ಲಿ 13 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಇಟ್ಸ್ ಅ ಗುಡ್ ಕಾಂಪಿಟೇಷನ್ ಅಂದ್ಕೊಳ್ತೇನೆ. ಬಟ್ ಏನಂದರೆ ಇದು ಕಾಂಪಿಟೇಷನ್ ಇವತ್ತಿಗೆ ಎಂಡ್ ಆಗೋದಿಲ್ಲ. ಇನ್ ಕೇಸ್ ಯಾರ ಸಂಬಡಿ ಇವತ್ತು 13 ಜನಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್, ಸೆಕೆಂಡ್, 3 ಪ್ರೈಸಸ್ ಇದೆಯಲ್ಲ. ಓಕೆ, ಹೂವೇರ್ ಗೆಟ್ಸ್ ಅವರು ನಾನು ಗೆದ್ದುಬಿಟ್ಟೆ, ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ ಅಂತ ಅಂದ್ಕೊಳ್ಬೇಡಿ. ನಾನು ಸೋತರೋ ನಂದು ಇಲ್ಲಿಗೆ ಮುಗಿದೋಯ್ತು ಅಂತ ಅಂದ್ಕೊಳ್ಬೇಡಿ. ಇಸ್ ಜಸ್ಟ್ ಎ ಸ್ಟೆಪ್ ಸ್ಟೋನ್ ಟು ಸಕ್ಸಸ್. ಬಿ ಸ್ಪೋರ್ಟಿವ್, ಚೆನ್ನಾಗಿ ಹಾಡಿ, ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಮುಂದಿನ ಜಡ್ಜರ್ಸ್ ಅನ್ನು ವೆಲ್ಕಮ್ ಮಾಡ್ಕೋಣ. ಸೊ ಇವರು 8 ಭಾಷೆಗಳಲ್ಲಿ ಹಾಡಬಲ್ಲಂತಹ ಗಾಯಕಿ, 700ಕ್ಕಿಂತಲೂ ಅಧಿಕ ಗಾಯನದ ರೆಕಾರ್ಡಿಂಗ್ ಅನ್ನು ಮಾಡಿರುವಂಥವರು, ಸುಮಾರು 10,000ಕ್ಕಿಂತಲೂ ಹೆಚ್ಚು ಸ್ಟೇಜ್ ಪ್ರೋಗ್ರಾಮ್ಗಳನ್ನು ನೀಡಿದಂಥವರು, ತನ್ನ 13ನೇ ವಯಸ್ಸಿನಲ್ಲಿ ಮಲೆನಾಡ ಮರಿಕೋಗಿಲೆ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರುವಂಥವರು. ಸೊ SP ಬಾಲಸುಬ್ರಹ್ಮಣ್ಯ ಅವರ ಜೊತೆಯಾಗಿ ಧ್ವನಿಯನ್ನು ಸೇರಿಸಿದಂತಹ ಗಾಯಕಿ. ಸೊ ಚಪ್ಪಾಳೆ ಜೊತೆಯಾಗಿ ವೆಲ್ಕಮ್ ಮಾಡ್ಕೋಣ ನಮ್ಮ ಇವತ್ತಿನ ಮತ್ತೊಬ್ಬರು ಜಡ್ಜಸ್ ಆಗಿ. ನೋಡೋದಕ್ಕೂ ಕೂಡ ತುಂಬಾ ಶಾಂತ ಸ್ವಭಾವದಲ್ಲಿ ಎಲ್ಲರ ಮನಸ್ಸನ್ನು ಗೆಲ್ಲಬಲ್ಲಂತಹ ಮೃದು ಕಂಠದವರು ಮಾಲಿನಿ ಕೇಶವ ಪ್ರಸಾದ್. ವೆಲ್ಕಮ್ ಮಾಡ್ಕೊಳ್ಳೋಣ ಚಪ್ಪಾಳೆಯ ಜೊತೆಯಾಗಿ. ಹೆದರಬೇಡಿ, ಆರಾಮಾಗಿ ಹಾಡಿ. ಎಷ್ಟೋ ಜನ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ಫಸ್ಟ್ ಟೈಮ್ ಹಾಡ್ತಾ ಇರಬಹುದು ಅಥವಾ ಹಾಡಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರಬಹುದು. ಧೈರ್ಯವಾಗಿ ಹಾಡಿ. ಸೋತವರು ಗೆಲುವು ಅನ್ನೋದನ್ನು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಥರ ಕಂಡುಕೊಂಡು, ಹಾಗೆ ಗೆದ್ದವರು ಇನ್ನಷ್ಟು ಆ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸುವಂತಾಗಲಿ. ಚೆನ್ನಾಗಿ ಹಾಡಿ. ಆಲ್ ದಿ ಬೆಸ್ಟ್. ಓಕೆ, ಆ್ಯಂಡ್ ಫೈನಲಿ ನಾವು ಕಾಯ್ತಾ ಇರುವಂಥ ಇನ್ನೊಬ್ಬ ಜಡ್ಜಸ್. ಸೊ 3 ತ್ರಿಬಳಿ ಮುತ್ತುಗಳನ್ನು ಒಳಗೊಂಡಿರುವಂಥ ಇವತ್ತಿನ ಗ್ರ್ಯಾಂಡ್ ಫಿನಾಲೆ. ಸೊ ಮುಂದಿನ ಜಡ್ಜಸ್ ಆಗಿ ನಮ್ಮ ಜೊತೆಗೆ ಕಾರ್ಯಕ್ರಮವನ್ನು ಹಂಚಿಕೊಳ್ತಾ ಇರುವಂಥವರು ಇವರು ಒಂಥರ ಸಕಲಕಲ ವಲ್ಲಭ. ಕೇವಲ ಸಂಗೀತಕ್ಕೆ ಮಾತ್ರ ಸೀಮಿತ ಅಲ್ಲ, ಮಾತಿನಲ್ಲಿ ನಿರೂಪಣೆಯಲ್ಲೂ ಕೂಡ ಸಂಯನಿಸಿಕೊಂಡಿರುವಂಥವರು. ಓಕೆ, ಆಲ್ರೆಡಿ ವೆಲ್ಕಮ್ ಮಾಡ್ಕೊಂಡಾಯ್ತು. ಸೊ ಚಪ್ಪಾಳೆ ಜೊತೆಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನ ಮುಖಾಂತರ ಸತತ 24 ಗಂಟೆಗಳ ಕಾಲ ಏಕಧ್ವನಿಯಲ್ಲಿ ಹಾಡನ್ನು, ಅದು ಕೂಡ ಸ್ಪೆಷಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಅವರ ಕನ್ನಡ ಗೀತೆಗಳನ್ನು ಹಾಡಿರುವಂತಹ ಹೆಮ್ಮೆಯ ನಮ್ಮ ಕರಾವಳಿಯ ಗಾಯಕ. ಸೊ ಚಪ್ಪಾಳೆ ಜೊತೆಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಯಶವಂತ್ ಸರ್ ಅವರನ್ನ.
ಮಾತು ಕಿವಿಯಾಗಿಬಿಟ್ರೆ ಕಿವಿಯು ಮಾತಾಗಿರ್ತದೆ. ಹಾಗಾಗಿ ನಿಮ್ಮೆಲ್ಲ ಕರಣಗಳನ್ನು ಪರಿಶುದ್ಧವಾಗಿ ಇಟ್ಕೊಳ್ಳಿ. ಆ ಒಂದು ಪರಿಶುದ್ಧವಾದಂತಹ ಆ ಶಬ್ದ ಪುಂಜಗಳೇನಿದೆ ಅದು ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ಹಾಗಾಗಿ ನಿಮಗೆಲ್ಲರೂ ಕೂಡ ಶುಭಾಶಯವನ್ನು ಕೋರ್ತೇನೆ. ಹಾಗಾಗಿ ಭಯ ಪಟ್ಕೊಳ್ಳೋದು ಅಗತ್ಯ ಏನೂ ಇಲ್ಲ, ಯಾಕೆಂದರೆ ಯಾರೂ ಪರಿಪೂರ್ಣರಲ್ಲ. ಹಾಗಂತ ಪರಿಪೂರ್ಣ ಆಗದೆ ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ಲ. ಹಾಗಾಗಿ ಏನು ನಮ್ಮ ಈ ಒಂದು ಕರಾವಳಿಯ ಕಲಾವಿದರ ಒಕ್ಕೂಟ ಆಯೋಜನೆ ಮಾಡಿದೆ, ನಿಮ್ಮನ್ನು ಸಮಾಜಕ್ಕೆ ತರುವಂಥ ಕೈಂಕರ್ಯಕ್ಕೆ ಇದೆ. ಹಾಗಾಗಿ ಹಲವಾರು ವರ್ಷಗಳ ಪರ್ಯಂತವಾಗಿ ಆ ಕಲೆಯಲ್ಲಿ ಬದುಕನ್ನು ಕಟ್ಟಿಕೊಂಡಂತಹ ಸಾವಿರಾರು ಜನ ಕಲಾವಿದರ ಒಂದು ಸಂಘಟನೆ ಇದುವೇ ಇವತ್ತಿನ ಈ ಒಂದು ಕ್ಷಣಗಳಿಗೆ ಸಾಕ್ಷೀಭೂತವಾಗಿದೆ. ಹಾಗಾಗಿ ಶುಭಾಶಯರ ಜೊತೆಗೆ ಇನ್ನೊಂದು ವಿನಮ್ರತೆ ಏನಪ್ಪ ಅಂದರೆ, ಪ್ರತಿ ವರ್ಷವೂ ಕೂಡ ನಾವು ಕಾಣುವಂತಕ್ಕಂಥದ್ದು ಅನ್ಯತಾ ಭಾವಿಸೇಡಿ ಯಾವ ಕಲಾವಿದರು ಕೂಡ ತುಂಬ ವರ್ಷದ ಅನುಭವ ಇರತಕ್ಕಂಥವ್ರು ನೀವೇನು ಮಾಡ್ತಾರೆ ಅಂದರೆ, ಯಾವುದೊಂದು ಸ್ಪರ್ಧೆ ಹಾಡಿ ಬಂದಮೇಲೆ ಅವರ ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಗನದು ಹೇಗೆ ಹಾಡಿತು ಅಂತ. ಆಗ ನೀವು ಹೇಳ್ತೀರಿ, ನಿಜ ಹೇಳುತ್ತೇನೆ, ನಿಮ್ಮ ಮಗ ಫಸ್ಟ್ ಬರಬೇಕಾಗಿತ್ತು, ನಾನು ಹೋಗಿ ಅವ್ರ ಹತ್ರ ಕೇಳ್ತೇನೆ ಅವ್ರ ಹತ್ರ. ಓಕೆ, ಇಂಥದ್ದು ದಯಮಾಡಿ ಮಾಡಬೇಡಿ ಪ್ಲೀಸ್, ರಿಕ್ವೆಸ್ಟ್ ಇದು. ಯಾಕೆಂದರೆ ನಿಮ್ಮ ಸಂಗೀತ ಜ್ಞಾನ ಇದೆ ಏನಿದೆ, ಒಬ್ಬ ಅದ್ಭುತ ಹಾಡಿತಂತಂದರೆ ಅವನ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ ಉಳಿದವರೆಲ್ಲ. ಆಮೇಲೆ ನೀವು ಹಾಡುವ ಗೀತೆ ಯಾವುದು, ಯಾವ ಶೈಲಿಯದ್ದು, ಆಮೇಲೆ ನೀವು ಸಂಗೀತದಲ್ಲಿ ಎಷ್ಟು ಅಧ್ಯಯನ ಮಾಡಿದ್ದೀರಿ, ಒಂದೇ ಒಂದು ಸ್ವರ ಸಾಕು. ಅದೆಲ್ಲವನ್ನು ಕೂಡ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಕೊನೆಗೆ ಒಂದು ತೀರ್ಪು ಅಂತ ನೀಡುತ್ತೇವೆ. ನನ್ನ ಅಭಿಪ್ರಾಯ ಬೇರೆ, ಮೇಡಮ್ದ ಅಭಿಪ್ರಾಯ ಬೇರೆ, ರಾಜಣ್ಣನ ಅಭಿಪ್ರಾಯ ಬೇರೆ, ಬೇರೆ 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 ಅಂಶಗಳನ್ನ ಇಟ್ಕೊಂಡು 3 ಕ್ರೋಢೀಕರಣ ಆದ ಮೇಲೆ ಒಂದು ಒಳ್ಳೆ ರಿಸಲ್ಟ್ ಬರ್ತದೆ. ಹಾಗಾಗಿ ದಯಮಾಡಿ ಇದೊಂದು ವಿಷಯದಲ್ಲಿ ಕ್ಷಮೆ ಇರಲಿ, ಯಾಕೆಂದರೆ ಎಲ್ಲ ಸೀನಿಯರ್ ಆರ್ಟಿಸ್ಟ್, ಯಾಕೆಂದರೆ ಪ್ರತಿ ವರ್ಷ ಇದೇ ಸಮಸ್ಯೆ ಆಗ್ತದೆ ಸರ್. ಹಾಗಾಗಿ ಈಗಲೇ ಹೇಳಿಬಿಟ್ಟೆ, ದಯಮಾಡಿ ಆಮೇಲೆ ಎಲ್ಲ ಪ್ರೈಸ್ ಕಂಪ್ಲೀಟ್ ಆದಮೇಲೆ ಬೇಕಾದ್ರೆ ಮನೆಗೆ ಹೋದ್ಮೇಲೆ ಬೇಕಾದ್ರೆ ಸಮ ಬೇರೆ ನಮ್ಮ 3 ಜನಕ್ಕೆ, ನೋ ಪ್ರಾಬ್ಲಮ್. ಯಾಕೆಂದರೆ ಈಗಿನ ಬೈಗಳು ಹೇಗಿದೆಪ್ಪ ಅಂದರೆ, ನಮ್ಗೆ ಒಬ್ರಿಗಾದ್ರೂ ತೊಂದರೆ ಇಲ್ಲ, ಇಡೀ ನಮ್ಮ ಫ್ಯಾಮಿಲಿ, ಇಡೀ ನಮ್ಮ ಕುಟುಂಬಕ್ಕೆ ಹೋಗ್ತದೆ. ಆಗದಿರಲಿ ಅಂತ ಹೇಳ್ತೇನೆ. ಎಲ್ಲರೂ ಶುಭಾಶಯಗಳು. ಮತ್ತು ಅದ್ಭುತವಾದಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಶುಭಾಶಯ ಕೋರ್ತೇನೆ. ಧನ್ಯವಾದಗಳು. ಸಂಗೀತ ಅನ್ನುವಂಥದ್ದು 10 ಅಡಿ ಹರಡುವ ಹಿಡಿ ಹಣತೆಯ ಬೆಳಕಲ್ಲ. ಸಂಗೀತ ಅನ್ನುವಂಥದ್ದು 10 ಅಡಿ ಹರಡುವ ಹಿಡಿ ಹಣತೆಯ ಬೆಳಕಲ್ಲ, ಬಾನ ನಡುವಿನ ಬೃಹತ್ ಬಾನಂತೆ. ಅದು ಭವನದ ಬೆಳಕಲ್ಲ, ಅದು ಭುವನದ ಬೆಳಕು. ಅದಕ್ಕೋಸ್ಕರ ಈ ಸಂಗೀತದಲ್ಲಿ ಅರ್ಥವತ್ತಾದ ಶಬ್ದಗಳು, ಲಲಿತವಾದಂತಹ ಸಾಹಿತ್ಯಗಳನ್ನು ಸದಾ ತನ್ನ ಗರ್ಭದ ಒಳಗಡೆ ಜೀವಂತವಾಗಿಟ್ಟುಕೊಂಡಿರುವಂತಹ ಕರಾವಳಿ ಮಾತ್ರವಲ್ಲದೆ ಇಡೀ ಲೋಕ ಕಂಡಿರುವಂತಹ ಒಂದು ಕಲೆ ಸಂಗೀತ. ಆ ಕಲೆಯನ್ನು ಪರಗತವಾಗಿ ಮಾಡಿಕೊಳ್ಬೇಕು ಅಂತ ಆದರೆ ಅಷ್ಟು ಈಸಿ ಅಲ್ಲ, ಅಂದರೆ ಶ್ರಮಗಳು ಬೇಕಾಗುತ್ತೆ. ಅನೇಕ ದಿವಸಗಳ ಶ್ರಮಗಳನ್ನು ಹೊತ್ತಿರುವಂತಹ ಅನೇಕ ಗಾಯಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ 13 ಜನ ಫೈನಲಿಸ್ಟಿಗೆ ಸೆಲೆಕ್ಟ್ ಆಗಿರುವಂಥದ್ದು ನಾನು ಆಗಲೇ ಹೇಳಿದೆ. ಟೋಟಲಿ ಆಡಿಷನ್ನಲ್ಲಿ 90 ಜನ ಸ್ಪರ್ಧಾಳುಗಳಿದ್ದರು, ಅದರಲ್ಲಿ 25 ಜನ ಸೆಮಿಫಿನಾಲೆಗೆ ಸೆಲೆಕ್ಟ್ ಆದರು. ಅದರಲ್ಲೂ ಕೂಡ ಟಫ್ ಆಗಿರುವಂತಹ 25 ಜನನೂ ಕೂಡ ಟಫ್ ಆಗಿದ್ದರು. ಅದರಲ್ಲಿ 13 ಜನ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಅವರನ್ನು 1 by 1 ಆಗಿ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ಕೊಳ್ಳೋಣ. ಓಕೆ, ಸೊ 13 ಜನರಿಗೂ ಕೂಡ ಸ್ವಾಗತ ಇವತ್ತಿನ ಗ್ರ್ಯಾಂಡ್ ಫಿನಾಲೆಗೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಟೆನ್ಷನ್ ಆಗ್ತಾ ಇದೆಯಾ? ಎಲ್ಲನೂ ಕೂಡ ಒಂದೇ ಥರ ಆಗ್ತಾ ಇದೆ, ಬಟ್ ಯಾವುದೊಂದು ಫೀಲಿಂಗ್ ಗೊತ್ತಾಗ್ತಲ್ಲ. ಡೋಂಟ್ ವೆರಿ. ಸೊ ಫೈನಲ್ ಅನ್ನುವಂಥದ್ದನ್ನು ಆಡಿಷನ್ ಅಂತ ಹೇಳಿ ತಿಳ್ಕೊಳ್ಳಿ. ಸೊ ಆರಾಮಾಗಿರುತ್ತೆ. ಸೊ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸೊ ಕಾರ್ಯಕ್ರಮದ ಮುಂದಕ್ಕೆ ಎಲ್ಲರೂ ಕೂಡ ಬಂದಾಯಿತು, ಜಡ್ಜಸ್ಗಳು ಬಂದಾಯಿತು, ಸ್ಪರ್ಧಾಳುಗಳು ಕೂಡ ಬಂದಾಯಿತು, ನೋಡೋದಕ್ಕೆ ನೀವು ಇಷ್ಟು ಜನನೂ ಕೂಡ ಸೇರಿ ಆಯಿತು. ಈಗ ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾಗಿರುವಂಥದ್ದು ನಮ್ಮ ಬ್ಯಾಕ್ಗ್ರೌಂಡಲ್ಲಿರುವಂಥ ಹಿನ್ನೆಲೆ ವಾದಕರು. ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ಪ್ರಮುಖವಾಗಿ ಧ್ವನಿ ಮತ್ತು ಹಿನ್ನೆಲೆ ವಾದಕರು ಪ್ರಮುಖವಾಗಿರುವಂಥದ್ದು. ಧ್ವನಿ ವ್ಯವಸ್ಥೆ ಅಂತೂ ಪಕ್ಕ ರೆಡಿ ಆಗಿದೆ. ಸೊ ನಮ್ಮ ಜೊತೆ ಇರುವಂಥ ಹಿನ್ನೆಲೆ ವಾದಕರನ್ನು ಕೂಡ 1 by 1 ಆಗಿ ಪರಿಚಯ ಮಾಡ್ಕೊಳ್ಳೋಣ. ಸ್ಪೆಷಲಿ ನಮ್ಮ ಜೊತೆ ಲೀಡ್ ಗಿಟಾರಲ್ಲಿ ಇರುವಂಥವರು ವಿನ್ಸೆಂಟ್ ರೋಡ್ರಿಗಸ್ ಸರ್. ಸೊ ವೆಲ್ಕಮ್ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆಯೇ ಬೇಸ್ ಗಿಟಾರಲ್ಲಿ ನಮ್ಮ ಜೊತೆ ಅಂಕಿತ್ ಥೋಮಸ್ ಅವರಿದ್ದಾರೆ. ಸೊ ವೆಲ್ಕಮ್. ಹಾಗೆಯೇ ಲೀಡ್ ಗಿಟಾರಲ್ಲಿ ಇನ್ನೊಬ್ಬರಾಗಿ ಸಂಗೀತ ಪುತ್ತೂರು. ಆ್ಯಂಡ್ ಫೈನಲಿ ನಮ್ಮ ಜೊತೆ ಕೊಳಲು ವಾದನದಲ್ಲಿ ಸಂತೋಷ್ ವಿಟ್ಲ. ಸೊ ವೆಲ್ಕಮ್. ಹಾಗೆಯೇ ಕೀಬೋರ್ಡ್ ವಿಭಾಗದಲ್ಲಿ ಅಶ್ವಿನ್ ಬವಣ್ಣ ಪುತ್ತೂರು. ಸೊ ವೆಲ್ಕಮ್ ಸರ್. ಹಾಗೆಯೇ ರಿದಮ್ ಪ್ಯಾಡಲ್ಲಿ ನಮ್ಮ ಜೊತೆ ಇರುವಂತಹ ಸಚಿನ್ ಬವಣ್ಣ ಪುತ್ತೂರು. ಸೊ ವೆಲ್ಕಮ್. ಹಾಗೆಯೇ ತಬಲದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರುವಂಥವರು ಭಾಸ್ಕರ್ ಕುಂಬ್ಳೆ ಸರ್, ಹಿರಿಯರು. ಸೊ ವೆಲ್ಕಮ್. ಹಾಗೆಯೇ ವೈಷ್ಣವಿ ಟಿ ಉಳ್ಳಾಲ್. ಸೊ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ದ. ಸೊ ಕಾರ್ಯಕ್ರಮವನ್ನು ಶುರು ಮಾಡುವಂಥ ಸಮಯ. ಸೊ ಎಲ್ಲರೂ ಕೂಡ ರೆಡಿ ಆಯಿತು. ಸೊ ತಾವು ರೆಡಿನಾ? ನೇರವಾಗಿ ಮೊದಲ ಸ್ಪರ್ಧಾಳತ್ತ ಹೋಗೋಣ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಮೊದಲ ಸ್ಪರ್ಧಾಳಾಗಿ ಯಾರು ಬರ್ತೀರಾ? ಎಲ್ಲರೂ ಕೂಡ 13 ಜನರು ರೆಡಿ ಇದ್ದೀರಾ, ಯಾರನ್ನು ಕರೆದ್ರು ಕೂಡ, ಓಕೆನಾ? ಬಟ್ ನಾನೀಗ ಚೂಸ್ ಮಾಡ್ತಾ ಇರುವಂಥದ್ದು ಮೊದಲ ಸ್ಪರ್ಧಾಳಾಗಿ ಅಚಿಂತ್ಯ ರೈ. ಸೊ ಚಪ್ಪಾಳ ಜೊತೆಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಅಚಿಂತ್ಯ ರೈ ಅವರನ್ನ. ಯೇಸುದಾಸ್ ಅವರು ಹಾಡಿರುವಂಥ ಹಾಡು ಸುಮಾರು 1976ರ ಸಮಯದಲ್ಲಿ ರಿಲೀಸ್ ಆಗಿರುವಂಥ ಸಿನಿಮಾ ಗೀತೆ ಇವತ್ತು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಹೇಗಿದೆ ಎನರ್ಜಿ?
ಹೌ ಇಸ್ ದ ಜೋಶ್? ಹಾಯ್. ನೀವೇ ಫಸ್ಟ್ ಕಂಟೆಸ್ಟೆಂಟ್, ನಿಮ್ಮ ಜೋಶ್ ಈ ಥರ ಕಡಿಮೆ ಇರಬಾರ್ದು, ಇನ್ನಷ್ಟು ಎನರ್ಜಿಕ್ ಆಗಿ ಇರಲಿ. ಸೊ ಹೌ ಇಸ್ ದ ಜೋಶ್? ಹಾಯ್. ಓಕೆ, ಸೊ ಅವ್ರ ಜೋಶಿ ಇನ್ನಷ್ಟು ಹೈ ಆಗ್ಬೇಕಂತಾದ್ರೆ ನಿಮ್ಮ ಕೈ ಚಪ್ಪಾಳೆ ಇನ್ನಷ್ಟು ಜೋರಾಗಿರ್ಲಿ. ಸೊ ಚಪ್ಪಾಳೆ ಜೊತೆಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಮೊದಲ ಸ್ಪರ್ಧಾಳು ಅಚಿಂತ್ಯ ರಾಯ್ ಆನ್ ಸ್ಟೇಜ್.
ಓಕೆ, ಸೊ ಅಚಿಂತ್ಯ ಜಡ್ಜಸ್ ಬಳಿ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಹೇಳಿ, ಹೇಗೆ ಅನಿಸ್ತು ನೀವು ಹಾಡಿರುವಂಥದ್ದು? ಓಕೆ ಅಂತ. ಓಕೆನಾ ಅಥವಾ ಓಕೆನಾ? ಓಕೆ, ಪರವಾಗಿಲ್ಲ, ಅದು ನಿಮ್ಮ ಕಮೆಂಟ್. ಬಟ್ ನಮ್ಮ ತ್ರಿವಳಿ ಜಡ್ಜಸ್ಗಳಿದ್ದಾರೆ. ಸೊ ಮೊದಲನೇದಾಗಿ ಮಾಲಿನಿ ಕೇಶವ ಪ್ರಸಾದ್ ಮೇಡಮ್ ಹತ್ರ ಕೇಳೋಣ. ಹೇಗೆ ಅನಿಸ್ತು ಮೇಡಮ್? ಅಚಿಂತ್ಯ ರೈ ಅವರೇ, ತುಂಬ ಒಳ್ಳೆ ಹಾಡು, ಚೆನ್ನಾಗಿ ಹಾಡಿದ್ರಿ. ನೈಸ್. ಆಲಾಪ್ ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಫಸ್ಟ್ ಲೈನ್ ಎಂಟ್ರಿ ಸ್ವಲ್ಪ ಫ್ಲ್ಯಾಟ್ ಆಯಿತು. ನಾವು ಚಿಕ್ಕ ಚಿಕ್ಕ ವಿಷಯ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ, ಯಾಕೆಂದರೆ ಇದು ಗ್ರ್ಯಾಂಡ್ ಫಿನಾಲೆ ಆಗಿರೋದ್ರಿಂದ. ಆಮೇಲೆ ಕ್ಲಾಸಿಕಲ್ ಕಲಿತಾ ಇದ್ದೀರಾ? ಹೌದು. ಯಾರ ಹತ್ರ ಕಲಿತಿದ್ದೀರಾ? ಗುರುಗಳಾದ ಪಂಡಿತ್ ಮೌನೇಶ್ ಕುಮಾರ್ ಚಾವಣಿ ಅವರಲ್ಲಿ. ವೆರಿ ನೈಸ್. ಅದು ನಿಮ್ಮ ಗಾಯನದಲ್ಲಿ ಗೊತ್ತಾಗ್ತಾ ಇತ್ತು ಚೆನ್ನಾಗಿ ಹಾಡಿದ್ರಿ ಅಂತ. ಅಂದರೆ ನಿಮ್ಮ ಒಂದು ಕಂಠದಲ್ಲಿ ಆ ಬ್ಯಾಕ್ಗ್ರೌಂಡ್ ಗೊತ್ತಾಗ್ತಿತ್ತು. ನಿಮ್ಮ ಫೀಲ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಆ ಒರಿಜಿನಲ್ ಸಾಂಗಿಂತ ಸ್ವಲ್ಪ ನಿಮ್ಮ ಓನ್ ಸ್ಟೈಲಲ್ಲಿ ನೀವು ಕೆಲವು ಸಂಗತಿಗಳಾಗ್ಬೋದು, ಕೆಲವು ವೇರಿಯೇಷನ್ಸ್ ಆಗ್ಬೋದು, ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ. ಕೊನೆ ಚರಣದಲ್ಲಿ ಅದು ಡ್ಯುಯೆಟ್ ಇದೆ. ಫಸ್ಟ್ ಲೈನ್ ಆದ ಕೂಡಲೇ ಫೀಮೇಲ್ ಬರುತ್ತೆ, ಅದನ್ನು ಕೂಡ ನೀವು ಚೆನ್ನಾಗಿ ಹಾಡಿದ್ರಿ. ಬಟ್ ಸ್ವಲ್ಪ ಅಲ್ಲಲ್ಲಿ ಚೂರು ಲ್ಯಾಂಡಿಂಗಲ್ಲಿ ಸ್ವಲ್ಪ ಫ್ಲ್ಯಾಟ್ ಅಂತ ಅನಿಸ್ತಾ ಇತ್ತು. ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್. ತುಂಬ ಚೆನ್ನಾಗಿ ನನಗಿಷ್ಟ ಆಯಿತು. ಅಚಿಂತ್ಯ ಎಸ್ ಸರ್. ನಮಸ್ತೆ. ನಮಸ್ತೆ ಸರ್. ಏನು ಹೇಳಿ ಅಂದರೆ ವೆರಿ ಗುಡ್ ಬಿಗಿನಿಂಗ್ ಫಾರ್ ದಿಸ್ ಕಾಂಪಿಟಿಷನ್ ಅಂತ ಹೇಳ್ಬೋದು. ಒಳ್ಳೆ ಹಾಡು. ಥ್ಯಾಂಕ್ ಯು ಸರ್. ಮೌನೇಶ್ ಚಾವಣಿ ಅವ್ರ ಕಲಿತಿದ್ದೀರಲ್ಲ? ಹೌದು ಸರ್. ಇದು ಯಾವ ರಾಗ ಬೇಸ್ಡ್ ಅಂತ ಹೇಳಿದಾರಾ? ಯಮನ್. ಓಕೆ, ಚೆನ್ನಾಗಿತ್ತು. ಮೇಡಮ್ ಹೇಳ್ದಂಗೆ ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ನನಗೇನು ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕಿತ್ತು ಅಂತ. ಓಕೆ, ನೋಟ್ ಟು ನೋಟ್ ಎವ್ರಿಥಿಂಗ್ ವಾಸ್ ಫೈನ್, ಚೆನ್ನಾಗಿ ಹಾಡ್ತಾಯಿದ್ರಿ. ಅಲ್ಲಿ ವೆರಿ ಮೈನ್ಯೂಟ್ ಅವ್ರು ಹೇಳ್ದಂಗೆ ಬಿಗಿನಿಂಗ್ ಲ್ಯಾಂಡಿಂಗ್ ಸಣ್ಣ ಸಣ್ಣದು, ದಟ್ಸ್ ಓಕೆ, ನೆಗ್ಲಿಜಿಬಲ್ ಅಂತ ಹೇಳ್ಬೋದು ಫಾರ್ ಯುವರ್ ಏಜ್. ಆಮೇಲೆ ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ ಇದ್ದರೆ ಚೆನ್ನಾಗಿತ್ತಂತೆ. ಸಿನ್ಸ್ ಯುವರ್ ಕ್ಲಾಸಿಕಲ್ ಕಲಿತಾ ಇದ್ದೇನೆ ಅಂತ ಹೇಳುವಾಗ ಅದು ಭಾವನೆಗಳಂತೇಳಿ ಅದು ಬರ್ಬೋದು, ಮೇ ಬಿ ಫ್ಯೂಚರ್ ಅರ್ಥ ಆಗ್ಬೋದು, ಕಲಿಬೇಕು. ಆಮೇಲೆ ಕೆಲವು ಸ್ವಂತಿಕೆ ಎಲ್ಲ ಕೊನೆ ಪಲ್ಲವಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಮತ್ತು ಇಂಪ್ರೊಸೇಷನ್ ಮಾಡಿದ್ದು ಅದು ಚೆನ್ನಾಗಿತ್ತು. ಬೇಕಾದ್ರೆ ಇನ್ನೂ ಮಾಡ್ಬೋದಾಗಿತ್ತು. ಜಗದೀಪ್ ಚಲೇ ಅಂಥ ಸಂಗತಿಗಳನ್ನು ಇನ್ನೂ ಯು ವುಡ್ ಹ್ಯಾವ್ ಡನ್ ಇಟ್ ಇನ್ನೂ ಚೆನ್ನಾಗಿ, ಬಿಕಾಸ್ ಯು ಗಾಟ್ ಅ ಕೆಪಾಸಿಟಿ, ಪೊಟೆನ್ಷಿಯಲ್ ಇದೆ. ಸೊ ಲೆಟ್ಸ್ ಸಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಚಿಂತ್ಯಕ್ಕೆ ಮಾಡುತ್ತಿ ಅಚಿಂತ್ಯನಿದ್ದಾನೆ ಇದ್ದಂಗೆ ಆಯಿತು. ಓಕೆ, ಅಭಿನಂದನೆಗಳು ಅಚಿಂತ್ಯ. ಥ್ಯಾಂಕ್ ಯು ಸರ್. ಸೊ ನಿನ್ನ ಈ ವಯಸ್ಸಿಗೆ ದೊಡ್ಡ ಗೀತೆ ಅಂತ ತೆಗೆದುಕೊಂಡಿದ್ದೀವಿ. ಓಕೆ, ಮತ್ತು ಜೇಸುದಾಸ್ ಸರ್ ಅವರ ಹಾಡುಗೀತೆಗಳ ಗಾಯನವನ್ನು ಮಾಡಬೇಕು ಅಂತಂದರೆ ನಿಮ್ಮಲ್ಲಷ್ಟು ಸಾಮರ್ಥ್ಯ ಇರಲೇಬೇಕು. ಇಲ್ಲವಾದರೆ ಅವರ ಹಾಡುಗಾರಿಕೆ ಮುಟ್ಲಿಕ್ಕಾಗೋದಿಲ್ಲ. ನಿನ್ನ ಒಂದು ಧೈರ್ಯಕ್ಕೆ ಮೊದಲ ವಂದನೆಯನ್ನು ಸಲ್ಲಿಸ್ತೇನೆ ನಾನು ನಿಮಗೆ. ಥ್ಯಾಂಕ್ ಯು ಸರ್. ಆಮೇಲೆ ನನಗನ್ಸಿದ್ದು, ಈಗ ಜಬ್ ದೀಪ್ ಚಲೆ ಅಂತ ಹಾಡ್ತಿದೆಯಲ್ಲ, ಯಾವ ಭಾವನೆ ಇಟ್ಕೊಂಡು ಹಾಡ್ತಾ ಇದ್ದಿ? ಖುಷಿಯ ಅದು ಅರ್ಥ ಗೊತ್ತಾ ನಿಮಗೆ? ಜಬ್ ದೀಪ್ ಚಲೆ ಆಯ ಅಂತ. ದೀಪ ಬೆಳಗುವಾಗ ಬರಬೇಕು. ಏನು ಬರಬೇಕು? ಖುಷಿ. ಇರಲಿ, ಚಿಂತೆ ಇಲ್ಲ. ಪ್ರತಿಯೊಬ್ಬರು ಗಾಯಕರು ಕೂಡ ಅಷ್ಟೇ, ನೀವು ಅದರ ಪೂರ್ವಪರ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಾಂದರೆ ಆ ಸಾಹಿತ್ಯದ ಜೀವಂತಿಕೆ ಇಲ್ಲಾಂದರೆ ಹೇಗೆ ಹಾಡ್ತೀರಿ? ಓಕೆ, ಒಬ್ಬ ಲಿರಿಕ್ಸ್ ಒಬ್ಬ ಬರಹಗಾರ ಬರೆದು ಬಿಡ್ತಾನೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪ್ಲೀಟ್ ಆಗ್ತದೆ. ಆದರೆ ಅದಕ್ಕೆ ಜೀವನ ತುಂಬುವನು ಒಬ್ಬ ಗಾಯಕ ಅಥವಾ ಗಾಯಕಿ. ಓಕೆ, ಅದನ್ನು ಅರ್ಥೈಸ್ಕೊಳ್ಬೇಕು. ಇರಲಿ, ವಯಸ್ಸು ಬಹಳ ಸಣ್ಣದಿದ್ರೂ ಕೂಡ ಬಹಳ ದೊಡ್ಡ ಸಾಧನೆ ಮಾಡಿದ್ದೀವತ್ತು ನೀನು. ಥ್ಯಾಂಕ್ ಯು ಸರ್. ಯಮನ್ ರಾಗ ಅಲ್ಲಿ ಆಗಿದೆ ನಿಮಗೆ? ಆಗಿದೆ ಸರ್. ಛೋಟ ಕೆರಗಳೆಲ್ಲ ಆಗಿದೆಯಾ? ಗುಡ್. ಒಮ್ಮೆ ಆರೋಣ ಮಾಡಿಬಿಡೋದ್ರದು. ಇನ್ನೂ ತಾಳ್ಮೆಯಿಂದ ಹೋಗಬೇಕಾಗ್ತದೆ ಅದು. ಓಕೆ, ಯಾಕೆಂದರೆ ವಾಯ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ ಮರಿ. ಏನಿಲ್ಲ, ಓವರಾಲ್ ಚೆನ್ನಾಗಿತ್ತು ಚಿಂತ್ಯ. ಇನ್ನೂ ಸ್ವಲ್ಪ ಕಂಟ್ರೋಲ್ ಹಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ಅನಿಸಿದ್ದು. ಓಕೆ, ಮೊದಲ ಸ್ಪರ್ಧಿ ಪ್ರಾರಂಭ, ನಿನ್ನಿಂದ ಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ ಕೊನೆ 13ನೇ ಸ್ಪರ್ಧೆಯವರೆಗೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಮುಂದಿನ ಗೀತೆಯತ್ತ ಹೋಗುವಂಥ ಸಮಯ. ನಾವು ಇವತ್ತು ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು
ಕೇಳುವಂತಹ ಕಿವಿಗಳಿಗೆ, ನೋಡುವಂತಹ ಕಣ್ಣುಗಳಿಗೆ, ಸೇರಿರುವಂತಹ ಎಲ್ಲ ಮುದ್ದು ಮನಸ್ಸುಗಳಿಗೂ ಕೂಡ ಇಂಪಾದ ಸಂಗೀತವೇ ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ. ಸೊ ಹಾಗಾಗಿ 1 by 1 ಆಗಿ ಕ್ವಿಕ್ ಆಗಿ ಮುಂದಿನ ಗಾಯಕರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮುಂದಿನ ಗೀತೆಗಾಗಿ ನಮ್ಮ ಜೊತೆ ಇರುವಂತಹ 2ನೇ ಫೈನಲಿಸ್ಟ್ ಸೊ ಅನನ್ಯ ನಾರಾಯಣ್. ಸೊ ವಾಣಿ ಜಯರಾಮ್ ಅವರು ಹಾಡಿರುವಂಥ 1971ರಲ್ಲಿ ರಿಲೀಸ್ ಆಗಿರುವಂತಹ ಹಿಂದಿ ಚಲನಚಿತ್ರದ ಗೀತೆ. ಸೊ ಚಪ್ಪಾಳೆ ಜೊತೆಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮದ ಮುಂದಿನ ಗೀತೆಗಾಗಿ ಅನನ್ಯ ನಾರಾಯಣ್. ಅನನ್ಯ ನಮಸ್ತೆ. ನಮಸ್ತೆ ಸರ್. ಓಕೆ, ಸೊ ಪಾಪ್ಯುಲರ್ ಸಾಂಗ್. ಓಕೆ, ಇದು ಯಾವ ರಾಗದಲ್ಲಿತ್ತು? ಇದು ಮಿಯಾಂಕಿ ಮಲ್ಲಾರ್ ರಾಗ ಅಂತ. ಓಕೆ, ಎಷ್ಟು ಪ್ರಾಕ್ಟೀಸ್ ಮಾಡಿದೆ ನಾನು ಇದು? ಸುಮಾರು ಸತಿ ಮಾಡಿದ್ದೀನಿ ಸರ್. ಓಕೆ, ನೈಸ್ ಸಿಂಗಿಂಗ್, ಸೂಪರ್. ಥ್ಯಾಂಕ್ ಯು ಸರ್. ಬಟ್ ಏನಪ್ಪ ಅಂದರೆ ಇನ್ನೂ ಷಡ್ಜದ ಮೇಲೆ ಹಿಡಿತ ಸಾಧಿಸಬೇಕಾಗ್ತದೆ. ಏಕೆಂದರೆ ಎಲ್ಲ ರಾಗಾಧಾರಿತವಾಗಿ ಇರತಕ್ಕಂತಹ ಗೀತೆ. ನಂಗನ್ಸಿದ್ದು ಏನಪ್ಪ ಅಂದರೆ ಸ್ವಲ್ಪ ಫಾಲ್ಸ್ ವಾಯ್ಸ್ ತುಂಬ ಯೂಸ್ ಮಾಡ್ತಾಯಿದ್ರಿ. ಓಕೆ, ಆದಷ್ಟು ನಾಭಿಯಿಂದಲೇ ಬರಲಿ.
ಯಾಕೆಂದರೆ ಸ್ವರಸ್ಥಾನಗಳು ಅಂತ ಹೇಳ್ತವೆ. ಒಂದೊಂದು ಅಕ್ಷರ ಕೂಡ ಈಗ ಕಂಠತಾಲು, ಹಲ್ಲಿನ ನಡುವೆ ಬರುವಂಥದ್ದು, ತುಟಿಗಳ ನಡುವೆ ಬರುವಂಥದ್ದು, ತುಂಬ ಸ್ವರಸ್ಥಾನಗಳು ಅಂತ ಹೇಳಿದ್ರೆ ಸಂಗೀತ ಶಾಸ್ತ್ರವಾಗಿ. ಮತ್ತು ಸಂಗೀತದಲ್ಲಿ ಆಹತನಾದ ಮತ್ತು ಅನಾಹತನಾದ ಅಂತ ಕರಿತೇವೆ. ಆತ್ಮಸಂತೃಪ್ತಿಗಾಗಿ ಹಾಡುವಂಥ ಪ್ರಾಕಾರ ಬೇರೆ, ಜನರಿಗೋಸ್ಕರ ಹಾಡುವಂತಹ ಪ್ರಾಕಾರಗಳು ಬೇರೆ. ಹಾಗಾಗಿ ಆದರೆ ಮೊದಲು ನಮ್ಮ ಅಂತರಂಗಕ್ಕೆ ಅದು ಮನಮುಟ್ಟುವಾಗ ಆಗಬೇಕು. ಹಾಗಾಗಬೇಕು ಅಂತಂದರೆ ಎಲ್ಲ ಸ್ವರಸ್ಥಾನಗಳು ಕೂಡ ಪರಿಪಕ್ವತೆಯಿಂದ ಕೂಡಿರಬೇಕಾಗ್ತದೆ. ಓಕೆ, ಬಟ್ ಓವರಾಲ್ ಚೆನ್ನಾಗಿತ್ತಮ್ಮ. ಓಕೆ, ನನಗೆ ಈ ನಮ್ಮ ಕನ್ನಡ ಭಾಷೆ ಆದರೆ ಬಹಳಷ್ಟು ಸ್ವಚ್ಛಂದ ಮಾತಾಡ್ಬೋದು. ಆದರೆ ಈ ಹಿಂದಿ ಭಾಷೆದು ಏನಿದೆ ಅರ್ಥ ಹೇಳ್ತಾ ಇದೆ ನನಗೆ ಕುತೂಹಲ. ಈಗ ನೀವು ಹಾಡ್ತಾ ಇದ್ರಲ್ಲ, ಹಿಂದಿ ಭಾಷೆ ಏನು ಅರ್ಥವನ್ನು ಹೇಳ್ತಾ ಇದೆ? ತಿಳ್ಕೊಳ್ಳಿಲ್ಲ ಸರ್. ಅದು ತಿಳ್ಕೊಳ್ಬೇಕು ಅದು. ಓಕೆ, ಏಕೆಂದರೆ ನಾವು ಕೆಲವೊಂದು ಗಾಯಕರಿಗೊಂದು ಮನಸ್ಸಿದೆ, ಹಿಂದಿ ಭಾಷೆ ಹಾಡ್ದು ಬಿಟ್ಟರೆ ಅದು ಏನೋ ಸಿಕ್ಕಾಪಟ್ಟೆ ಪಾಪ್ಯುಲರ್ ಹಾಗೆಲ್ಲ ಇದೆ. ಅದೆಲ್ಲ ಶುದ್ಧ ಸುಳ್ಳು. ಮೊದಲು ನಮಗೆ ಆಶೆ ಕೊಟ್ಟಂಥ ನೆಲ, ಜೊತೆಗೆ ನಮ್ಮ ಮಾತೃಭಾಷೆ, ಅದು ಪ್ರಪಂಚದಲ್ಲಿ ಏನೇ ಇದ್ರೂ ಕೂಡ ಅದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದೇ ಭಾಷೆಗಳು ಇದ್ದರೂ ಕೂಡ ಅದರ ಮೂಲ ಮತ್ತು ಅದಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಒಬ್ಬರು ಗಾಯಕಿಯರು ಅದನ್ನು ಮೊದಲು ಪಾಠವನ್ನು ಕಲ್ತ್ಕೊಳ್ಬೇಕಾಗ್ತದೆ. ಓಕೆ, ನಾವಾಗಲೇ ಹೇಳಿದ್ನಲ್ಲ, ಒಬ್ಬ ಶಿಲ್ಪಿ ಸ್ವಚ್ಛಂದವಾದಂಥ ಒಳ್ಳೆ ಮೂರ್ತಿಯನ್ನು ಮಾಡಿದ್ದಾನೆ, ಆದರೆ ಆ ಕಣ್ಣುಗಳನ್ನೇ ಎಲ್ಲೋ ಒಂದು ಕಡೆ ಭಗ್ನ ಆಗಿಬಿಟ್ರೆ ಏನಾಗ್ತದೆ, ಅದು ಅಸಂಬದ್ಧವಾಗಿ ಬಿಡ್ತದೆ. ಹಾಗೆ ಇಲ್ಲಿ ಸಂಗೀತ ಕೂಡ ಅಷ್ಟೇ, ಇಡೀ ಗೀತೆಗೆ ಜೀವವನ್ನು ತುಂಬುವಂತಹ ಶಿಲ್ಪಿ ಅದು ಒಬ್ಬ ಗಾಯಕ ಮತ್ತು ಗಾಯಕಿ. ಹಾಗಾಗಿ ಅದರ ಒಳಾರ್ಥ ಮತ್ತು ಅಂತರ್ಧ್ವನಿಯನ್ನು ಸ್ಪಷ್ಟವಾಗಿ ನೋಡ್ಕೊಳ್ಬೇಕಾಗ್ತದೆ. ಓಕೆ, ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಆ್ಯಂಡ್ ನೆಕ್ಸ್ಟ್ ಮಾಲಿನಿ ಕೇಶವ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಅನನ್ಯ ಅವರೇ, ತುಂಬ ಒಳ್ಳೆ ಹಾಡಿದು, ನನ್ನ ತುಂಬ ಫೇವ್ರೇಟ್ ಸಾಂಗ್ ಇದು. ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಸ್ವಲ್ಪ ಶೇಕಿ ಅನಿಸ್ತಾ ಇತ್ತು, ನೀವು ಎಂಟ್ರಿ ಆದ ಕೂಡಲೇ ಸ್ವಲ್ಪ ನರ್ವಸ್ ಆಗಿದ್ರಾ ಅಂತ ಅನಿಸ್ತಾ ಇತ್ತು ನನಗೆ. ಸ್ವಲ್ಪ ವಾಯ್ಸ್ ಶೇಕಿ ಇತ್ತು, ಹಾಗಾಗಿ ಸ್ವಲ್ಪ ಫ್ಲ್ಯಾಟ್ ಆಯಿತು ಸ್ಟಾರ್ಟಿಂಗ್ ಹಾಡುವಾಗ. ಆಮೇಲೆ ಸ್ಟಾರ್ಟಿಂಗ್ ಹೈ ರೇಂಜ್, ಪ್ಯಾಸ ನಿತ್ ಮನ ತರಿಸೆ, ಅದೊಂದು ಸೇರಲಿಲ್ಲ. ಬಟ್ ಅದು ಚರಣದಲ್ಲಿ ರೀಚ್ ಆಯಿತು. ಮೋತಿಪಾಯಿ ಹಾಡುವಾಗ ಸ್ವಲ್ಪ ನಿಮಗೆ ಗೊತ್ತಾಯ್ತದು, ನೀವು ಸ್ವಲ್ಪ ಅಲ್ಲಿ ಕಾನ್ಷಿಯಸ್ ಆದರೆ, ನಾನು ಅದು ಅಬ್ಸರ್ವ್ ಮಾಡ್ತಾ ಇದ್ದೆ. ಸ್ವಲ್ಪ ಡೌಟ್ಫುಲ್ ಅಂತ ನಿಮಗೆ ಅನ್ನಿಸ್ತು, ಅದು ನಾನು ನೋಡಿದೆ. ಓವರಾಲ್ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡಬಹುದಿತ್ತು. ಆ್ಯಂಡ್ ವಾಯ್ಸ್ ಥ್ರೋ ಹೇಳೋದೆಲ್ಲ ಇವರು ಯಶವಂತ್ ಸರ್ ಹೇಳಿದ್ದಾರೆ. ಯಾಕೆಂದರೆ ನಮ್ಮ ಒಂದು ಒರಿಜಿನಲ್ ವಾಯ್ಸ್ ಅಂತ ಇರುತ್ತೆ, ಆ್ಯಂಡ್ ಫಾಲ್ಸ್ ವಾಯ್ಸ್, ಅದು ಫೀಮೇಲ್ ಸಿಂಗರ್ಸಿಗೆ ಬೇಕೇ ಬೇಕು. ಯಾಕೆಂದರೆ ಎಲ್ಲ ಮೇಲ್ ಸಿಂಗರ್ಸ್ ಜೊತೆ ಹಾಡಬೇಕಂದ್ರೆ ಸ್ವಲ್ಪ ಫಾಲ್ಸ್ ಬೇಕೇ ಬೇಕಾಗುತ್ತೆ. ಬಟ್ ಫಾಲ್ಸ್ ವಾಯ್ಸ್ ಅಲ್ಲ, ಅದು ರೇಂಜ್ ಬೇಕಾದಾಗ ಮಾತ್ರ ನಾವು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಒರಿಜಿನಲ್ ವಾಯ್ಸನ್ನು ಆದಷ್ಟು ನಾವು ಯೂಸ್ ಮಾಡಿ ಹಾಡೋದು. ಅಂದರೆ ಲಾಂಗ್ ಟರ್ಮಲ್ಲಿ ಅದು ಸಸ್ಟೈನ್ ಆಗುತ್ತೆ ಅಂತ, ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಓವರಾಲ್ ಇಟ್ ವಾಸ್ ವೆರಿ ಗುಡ್, ವೆರಿ ನೈಸ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನೋಡಿ, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿತ್ತು. ತುಂಬ ನಾವು ಇದನ್ನು ಎಷ್ಟು ಸಲ ಕೇಳಿದ್ದೀವಿ, ಎಷ್ಟು ಸಲ ಶೋಲ್ ನುಡಿಸಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಅಂದರೆ ವಿ ಯೂಸ್ ಟು ಇಟ್, ಅಷ್ಟು ಚೆನ್ನಾಗಿ ಕೇಳಿದ್ದೀವಿ. ಏನಾಯ್ತು ಅಂದರೆ, ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಮೇ ಬಿ ಆ ಕಾನ್ಫಿಡೆನ್ಸಿಂದಾಗಿ ಕೆಲವು ಕಡೆ ಪಿಚ್ಚಿಂಗ್ ಪ್ರಾಬ್ಲಮ್ ಆಗ್ತಿತ್ತು, ಏನೋ ಗೊತ್ತಿಲ್ಲ. ಎವ್ರಿ ಲೈನ್ ಲ್ಯಾಂಡಿಂಗಲ್ಲಿ ಸಸ್ಟೈನ್ ಆಗ್ತದಲ್ಲ, ಕೊನೆ ಲ್ಯಾಂಡ್, ಅದು ಸ್ವಲ್ಪ ಶ್ರುತಿ ಔಟ್ ಆಗ್ತಾಯಿತ್ತು. ದಟ್ ಈಸ್ ಎ ಮೇಯ್ನ್ ಥಿಂಗ್. ರೆಸ್ಟ್ ಆಫ್ ಆಲ್ ಇವರೆಲ್ಲ ಹೇಳಿದರು, ನಾಟ್ ಮಚ್. ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ದ ಥಿಂಗ್ ಇಸ್, ಅದೇ ಮೇಯ್ನ್ ಶ್ರುತಿ ಬಗ್ಗೆ ಗಮನ ಕೊಡಿ. ಎವ್ರಿ ಲ್ಯಾಂಡಿಂಗ್ ಹ್ಯಾಸ್ ಟು ಬಿ ಪಕ್ಕ. ನೀವು ಈಗ ಏನಂದರೆ, ಹೀಗೆ ಜಸ್ಟ್ ಜನರಲ್ಲಾಗಿ ಕೇಳಬೇಕಾದ್ರೆ ಗೊತ್ತಾಗೋದಿಲ್ಲ. ಬಟ್ ಯು ಆರ್ ಲಿಸ್ನಿಂಗ್ ಇಂಟು ತುಂಬ ಡಿಟೇಲಾಗಿ ನಾವು ಚೆಕ್ ಮಾಡಿದಾಗ ದೇರ್ ಆರ್ ಲಿಟ್ಲ್ ಬಿಟ್, ಬಟ್ ಯು ಆರ್ ಫ್ಲಾಲೆಸ್. ಆರಾಮಾಗಿ ಹಾಡಿದ್ರಿ. ಐ ಲೈಕ್ ಎನರ್ಜಿ, ಅಂದರೆ ಪ್ರೆಸೆಂಟೇಷನ್ ಲೆವೆಲ್, ಎವ್ರಿಥಿಂಗ್ ವಾಸ್ ಫೈನ್. ಆ ಇದರಲ್ಲಿ ಯು ಶುಡಂಟ್ ಮಿಸ್ ಯುವರ್ ಪಿಚ್ಚಿಂಗ್ ಯಾವಾಗಲೂ ಸ್ಟ್ರೈಟ್ ಇದ್ದರೆ, ಈವನ್ ರಿದಮ್, ಗ್ರೂ ಎಲ್ಲ ಚೆನ್ನಾಗೇ ಇತ್ತು. ಆ ಸಣ್ಣ ಸಣ್ಣ ಸಂಗತಿಗಳನ್ನು ಜಸ್ಟ್ ಗೋ ಥ್ರೂ ಇಟ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಓಕೆ, ಸೊ 2 ಜನ ಫೈನಲಿಸ್ಟ್ಗಳನ್ನು ನೋಡಿ ಆಯಿತು. ಇನ್ನು 3ನೇ ಫೈನಲಿಸ್ಟನ್ನು ವೆಲ್ಕಮ್ ಮಾಡ್ಕೊಳ್ಳುವಂಥ ಸಮಯ. ಸೊ ಮುಂದಿನ ಫೈನಲಿಸ್ಟ್ ಆಗಿ ನಮ್ಮ ಜೊತೆ ವೇದಿಕೆಯಲ್ಲಿ ಹಂಚಿಕೊಳ್ತಾ ಇರುವಂಥವರು ದಿನೇಶ್ ಕೆ. SP ಬಾಲಸುಬ್ರಹ್ಮಣ್ಯ ಅವರ ಗೀತೆಯನ್ನು ಆಯ್ಕೆ ಮಾಡ್ತಾ ಇದ್ದಾರೆ. 1991ರಲ್ಲಿ ರಿಲೀಸ್ ಆಗಿರುವಂಥ ಹಿಂದಿ ಚಲನಚಿತ್ರದ ಗೀತೆಯನ್ನು ಇವತ್ತು ನಿಮ್ಮ ಜೊತೆ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಸೊ ಸಲ್ಮಾನ್ ಖಾನ್ನ ರೀತಿಯೇ ನಮ್ಮ ಜೊತೆ ಇವತ್ತಿನ ವೇದಿಕೆಯಲ್ಲಿ ದಿನೇಶ್ ಅವರಿದ್ದಾರೆ. ಸೊ ಚಪ್ಪಾಳೆ ಜೊತೆಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ.
तुमसे मिलने की तमन्ना है, प्यार का इरादा है और एक वादा है जानम। तुमसे मिलने की तमन्ना है, प्यार का इरादा है और एक वादा है जानम। जो कभी हम मिले तो जमाना देखेगा अपना प्यार। ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम। मैं शायर नहीं, दीवाना नहीं, मैं आशिक नहीं, परवाना नहीं। मैं शायर नहीं, दीवाना नहीं, मैं आशिक नहीं, परवाना नहीं। मिली जब से नजर तब से जाने जिगर, मिली जब से नजर तब से जाने जिगर। मैं हो गया दीवाना, मैं हो गया दीवाना, अब जाने क्या होगा जाने जाना। तुमसे मिलने की तमन्ना है, प्यार का इरादा है और एक वादा है जानम। पता फिर कहाँ कब मुलाकात हो, वो हसीना से फिर दिल की बात हो। क्या पता फिर कहाँ कब मुलाकात हो, वो हसीना से फिर दिल की बात हो। उसकी जैसी हंसी मैंने देखी नहीं, जिसकी जैसी हंसी मैंने देखी नहीं। रोकेगा क्या जमाना, मैंने दिल में है थाना, मुझको उसे है अभी अपना बनाना। तुमसे मिलने की तमन्ना है, प्यार का इरादा है और एक वादा है जानम। मिलने की तमन्ना है, प्यार का इरादा है और एक वादा है जानम। जो कभी हम मिले तो जमाना देखेगा अपना प्यार। ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम। ದಿನೇಶ್ ಸರ್, ನೀವು ಹಾಡಿದ್ದು ನಿಮ್ಗೆ ಇಷ್ಟ ಆಯ್ತಾ? ಆಗ ಹಾಡಿದ್ದಕ್ಕಿಂತ ಇಷ್ಟ ಆಯ್ತು ಸರ್. ಆಗ ಮಿಸ್ಟೇಕ್ ಆಯ್ತು ಹಾಡಬೇಕಾದ್ರೆ. ರಿಹರ್ಸಲಲ್ಲಿಯಾ? ಹೌದು. ಓಕೆ. ಕ್ಲಾಸಿಕಲ್ ಕರ್ನಾಟಕ ಕಲಿತಾ ಇದ್ದೀರಾ ಹಿಂದೂಸ್ತಾನಿ? ಹಿಂದೂಸ್ತಾನಿ ಸರ್. ಓಕೆ. ಅಲ್ಲ 5 ವರ್ಷದಿಂದ ಕಲಿತಾ ಇದ್ದೇನೆ ಅಂತ ಹೇಳಿದ್ರಲ್ಲ? ಹೌದು. ಓಕೆ. ಏನಂದರೆ ಒಳ್ಳೆ ಹಾಡು, ಒಳ್ಳೆ ರಿದಮಿಕ್ ಆಗಿರೋ ಹಾಗೂ ಎಸ್ ಪಿ ಸರ್ ಒನ್ ಆಫ್ ದ ಟಾಪ್ ಇಟ್ಸಾಗೆ ಎವರ್ಗ್ರೀನ್ ಸಾಂಗ್ ಅಂತ ಹೇಳ್ಬೋದು. ಹೌದು ಸರ್. ನನಗೇನು ಅನಿಸುತ್ತೆ ಅಂದರೆ ಇನಿಷಿಯಲಿ ಔಟ್ ಆಫ್ ಪಿಚ್, ಫಸ್ಟ್ ಪಲ್ಲವಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸರಿ ಸರ್. ಹಾಡಿದ್ದೀರಿ, ಓವರಾಲ್ ಚೆನ್ನಾಗಿತ್ತು. ಓಕೆ. ಆಮೇಲೆ ಚರಣದಲ್ಲೂ ಫಸ್ಟ್ ಹಾಫು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಆಮೇಲೆ ಬಂದಿರಿ ಪಿಚ್ಚಿಗೆ.
ಸೆಕೆಂಡ್ ಚರಣ ಇನಿಷಿಯಲಿ ಪಿಚ್ ಔಟ್ ಆಗ್ತಾಯಿತ್ತು, ಆಮೇಲೆ ಬರ್ತಿದ್ರಿ. Okay. ಕೊನೆ ಚರಣ ತುಂಬ ಚೆನ್ನಾಗಿ ಆಡಿದ್ರಿ. ಕೊನೆ ಪಲ್ಲವಿ, ಐ ಮೀನ್ ಕೊನೆ ಪಲ್ಲವಿ ತುಮ್ಸೆ ಮಿಲ್ನೆ ಕಿ ಲಾಸ್ಟ್ ವರ್ಷನ್ ಉಂಟಲ್ಲ, ಹೌದು. ಅದು ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಎಲ್ರಿಗೂ ಅದೇ ಹೇಳ್ತಾ ಇದ್ದೇವೆ, ಟೇಲ್ ಲಾಸ್ಟ್ ಟೇಲ್ ಇರ್ತದಲ್ಲ, ಲ್ಯಾಂಡಿಂಗ್ ಅದೆಲ್ಲ ಶ್ರುತಿದ್ದೇ ಪ್ರಾಬ್ಲಮ್. ಹೀಗೆ ಓವರಾಲ್ ನೋಡುವಾಗ ಇಟ್ ಈಸ್ ಫೈನ್, ಬಟ್ ತುಂಬ ಡೀಪಾಗಿ ಕೇಳಿದಾಗ ಸಿನ್ಸ್ ಇಟ್ ಈಸ್ ಫೈನಲ್ ಅಲ್ವಾ, ಹೌದು. ನಾವು ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತದೆ. ಹೌದು. ಚೆನ್ನಾಗಿತ್ತು. ಅದೇ ನಾನು ಹೇಳಿದಾಗೆ ಎಲ್ಲ ಟೇಲ್ಗಳಲ್ಲಿ ಶ್ರುತಿ ಔಟ್ ಆಗ್ತಾ ಇತ್ತು. ಕೊನೆ ಪಲ್ಲವಿ ಇಟ್ ವಾಸ್ ಆಸಮ್, ಚೆನ್ನಾಗಿತ್ತು. ಆಯ್ತು ಸರ್. ಓಕೆ, ಓಕೆ. ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್. ದಿನೇಶ್ ಅವರೇ ಹೇಳಿ. ನಮಸ್ತೆ. SPB ಅವರ ಹಾಡುಗಳನ್ನು ಹಾಡೋದು ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಅವರ ಆ ಗಂಡು ಧ್ವನಿ ಅಂತ ಏನಂತಾರೆ ಅದನ್ನು SPB ಸರ್, ಆ ಗತ್ತು ಈ ಸಾಂಗಲ್ಲಾಗಲಿ ಎನಿ ಸಾಂಗ್ ತಗೊಂಡ್ರು ಆ ಗತ್ತು ಅನ್ನೋದು SPB ಸರ್ ಅವರಿಗೆ SPB ಸರೇ ಸಾಟಿ. ಯಾಕೆಂದರೆ ಯಶವಂತ್ ಸರ್ ಇದ್ರ ಬಗ್ಗೆ ಚೆನ್ನಾಗಿ ಹೇಳಬಹುದು ನನಗಿಂತ. ರಾಜ್ಗೋಪಾಲ್ ಸರ್ ಹೇಳ್ದಂಗೆ ಓವರಾಲ್ ಫ್ಲ್ಯಾಟ್ ಶಾರ್ಪ್ ಆಗ್ತಿತ್ತು, ಆ್ಯಂಡ್ ಸಂಗತಿಗಳು ಕೂಡ ಸ್ವಲ್ಪ ಅಲ್ಲಲ್ಲಿ ಮಿಸ್ ಆಗ್ತಿತ್ತು. ಸರಿ. ಬಟ್ ನೀವು ಆರಾಮಾಗಿ ಖುಷಿಯಾಗಿ ಹಾಡಿದ್ರಿ. ಇಟ್ ವಾಸ್ ಸೋ ಎಂಟರ್ಟೈನಿಂಗ್. ಸರಿ. ಆಲ್ ದ ಬೆಸ್ಟ್. ನೋಡೋಣ. ಓಕೆ. ದಿನೇಶ್ ಅವರೇ, ಸರಿ. 3ನೇ ಹಿಂದಿ ಸಾಂಗ್, ನಾನು ಅದನ್ನೇ ಬರ್ತೇನೆ ಸಾಹಿತ್ಯಕ್ಕೆ. ಹೌದು. ಸರಿ. ಏನು ಅರ್ಥ ಇದು? ಫಸ್ಟ್ ಟೈಮ್ ಸಲ್ಮಾನ್ ಖಾನ್ ಮಾಧುರಿ ದೀಕ್ಷಿತನ್ನು ನೋಡಿ ಅವನಿಗೊಂದು ಮನಸ್ಸಲ್ಲಿ ಆಗ್ತದೆ, ಇವಳೇ ಲವ್ವರ್ ಆಗಬೇಕಂತ ಹೇಳಿ. ಹಾಗೆ ಅವಳನ್ನು ನೋಡಿ ಇಂಥ ಹುಡುಗಿ ಆಗಬೇಕು, ಹೀಗೆ ಇದ್ದಾಳೆ ಹಾಗೆ ಇದ್ದಾಳೆ ಮಾತಾಡುವಂಥದ್ದೆಲ್ಲ, ಅವಳು ನಗು, ಮುಖ ನಗು ಎಲ್ಲ. ಸೊ ಬರೀ ಸಾಂಗ್ ನೋಡಿದ್ರೆ ಅಥವಾ ಫುಲ್ ಫಿಲ್ಮ್ ನೋಡ್ಕೊಂಡು ಬಂದ್ರೆ? ಫಿಲ್ಮ್ ನೋಡಿದ್ದೇನೆ ನಾನು. ಅದು ಸಾಂಗಲ್ಲಿ ಒಂದು 4 ಸಲ ಕೇಳಬೇಕಾದ್ರೆ ಅದು ಅರ್ಥ ಆಗ್ತದೆ ಏನಂತೇಳಿ. ಹಾಗೆ ಓಕೆ. ಮತ್ತೆ ಹಿಂದಿಗಳು ಸ್ವಲ್ಪ ಬರ್ತದೆ. ಎಸ್. ಓಕೆ. ಓವರಾಲ್ ಏನಿಲ್ಲ ದಿನೇಶ್ ಅವರೇ, ಸರಿ ಸರ್. ಇಡೀ ಟೋಟಲಿ ಸಿಂಗಿಂಗಲ್ಲಿ ಪ್ರೌಢಿಮೆ ಬೇಕಾಗಿತ್ತು ಇನ್ನೂ ಕೂಡ. ಸರಿ. ಅಷ್ಟೇ. ಓಕೆ. ಓಕೆ ಸರ್. ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಓಕೆ, ಸೊ ಮುಂದಿನ ಗೀತೆಯತ್ತ ಹೋಗೋಣ. ಈಗ ಹಾಡಿರುವಂಥ ಗೀತೆ ಕೂಡ SP ಬಾಲಸುಬ್ರಹ್ಮಣ್ಯ ಅವರು ಹಾಡಿರುವಂಥ ಗೀತೆ. ಇನ್ನು ಮುಂದಿನ ಗೀತೆಯನ್ನು ಹಾಡುವಂಥ ಗಾಯಕರು ಕೂಡ SP ಬಾಲಸುಬ್ರಹ್ಮಣ್ಯ ಅವರು ಹಾಡಿರುವಂಥ ಗೀತೆ. ಆಗಲೇ ಮಾಲಿನಿ ಮೇಡಮ್ ಅವ್ರು ಹೇಳಿದರು, SP ಅವರ ಸಾಂಗನ್ನು ಚೂಸ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಬೇಕು ಅಂತ ಹೇಳಿ. ಯಾಕಂತ ಹೇಳಿದರೆ ಮಾಲಿನಿ ಕೇಶವ ಪ್ರಸಾದ್ ಮೇಡಮ್ ಕೂಡ ಸ್ಪೆಷಲಿ SP ಸರ್ ಜೊತೆ ವೇದಿಕೆಯನ್ನು ಹಂಚಿಕೊಂಡಂತಹ ಗಾಯಕಿ. ನಮ್ಮ ರಾಜ್ಗೋಪಾಲ್ ಸರ್ ಕೂಡ SP ಸರ್ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಗಿಟಾರ್ ವಾದಕರಾಗಿ, ಹಿನ್ನೆಲೆ ವಾದಕರಾಗಿ ಕಾರ್ಯಕ್ರಮದಲ್ಲಿ ಜೋಡ್ಕೊಂಡವರು. ಈ ಕಡೆ ಯಶವಂತ್ ಸರನ್ನು ಗಮನಿಸೋದಾದರೆ SP ಬಾಲಸುಬ್ರಹ್ಮಣ್ಯ ಅವರ ಕನ್ನಡ ಗೀತೆಗಳನ್ನು ಸುಮಾರು 24 ಗಂಟೆ ನಿರರ್ಗಳವಾಗಿ ಹಾಡಿರುವಂಥ ಗಾಯಕರು. ಸೊ 3 ಮುತ್ತುಗಳು ಕೂಡ SP ಬಾಲಸುಬ್ರಹ್ಮಣ್ಯವರ ವಿಚಾರವಾಗಿ ತಿಳಿದುಕೊಂಡಿರುವಂಥವ್ರು. ಸೊ ಮುಂದಕ್ಕೆ SP ಬಾಲಸುಬ್ರಹ್ಮಣ್ಯವರ ಧ್ವನಿಯ ಮುಖಾಂತರ ವೇದಿಕೆಯಲ್ಲಿ ಹಾಡೋದಕ್ಕೆ ಬರ್ತಾ ಇರುವಂಥವ್ರು ನಮ್ಮ ದಿವಿಜೇಶ್ ಪಿ. ಸೊ ವೆಲ್ಕಮ್ ಸರ್. ಸರಿ ಗಪ ಗಪ ದಸ ಪದ ಸರಿಗ ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಕುಣಿಯುವ ಕಾಲ್ಗೆಜ್ಜೆ ಘಲ ಘಲ ಎನ್ನುವಂತೆ ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಕುಣಿಯುವ ಕಾಲ್ಗೆಜ್ಜೆ ಘಲ ಘಲ ಎನ್ನುವಂತೆ ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಭಕುತಿಯಲ್ಲಿ ಶ್ರೀಹರಿಯ ಸ್ತುತಿಸುತ್ತ ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ
ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಹಾಡಿವೆ ಏಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅಂದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಗಾರಿ ಸಾದ ಪದ ಸಾದ ಮಾಗರಿ ಸದ ಸಂಗರಿ ಸಂಗತಿ ಪರಸರ ಗಾರಿ ಸಾರಿ ಸದ ಪದ ಸ ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಕಲೆಯನ್ನು ಶಿಲೆಯಲ್ಲಿ ಅರಳಿಸಿದ ಹುಳಿಯಿಂದ ಮೀಟಿ ಹೊಸದಾದ ತಂದು ಹೊಸ ರೂಪ ತಂದ ಕಲೆಗಾರನ ಹುಳಿಯಿಂದ ಮೀಟಿ ಹೊಸದಾದ ತಂದು ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಕಡುವುದೋ ಕುಣಿಯುವುದೋ ಎನ್ನುತ್ತ ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ಗರಿಸ ಗರಿಸ ಸರಿ ಗರಿಗ ಸರಿ ಗ ಪದ ಪದ ಪ ಪ ಗ ಗರಿ ರಿ ಸ ಸ ಗ 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 ರಿ ಗ ಗ ಗ ಸರಿ ರಿ ರಿ ಸ ಸ ಸ ಗ ಗ ಗ ಗ ಪ 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 ದ ಪ ಪ ಗ ಗ ರಿ ರಿ ಸ ದ ಪ ಪ ಗ ಗ ರಿ ರಿ ಸ ಸ ರಿ ರಿ ಸ ಗ ಗ ರಿ ಪ ಪ ಗ ಗ ಗ ಸಾ ದ ದ ದ ಸಾ ಸ ಸ ಸ ದ ದ ದ ಸಾ ಸ ಸ ಸ ದ ದ ದ ರಿ 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 ದ ದ ದ ರಿ 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 ಗ ರಿ ಗ ರಿ ಸ ರಿ ಸ ದ ಸ ದ ಪ ದ ಗ ರಿ ಗ ಗ ರಿ ಸ ರಿ ರಿ ಸ ದ ಸ ಸ ದ ಪ ದ ದ ಗ ಓಕೆ, ಸೊ ಫೈನಲಿ ತಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು ಅನ್ನುವಂಥದ್ದು ಸಾಂಗಲ್ಲಿ ಪ್ರೂವ್ ಮಾಡಿದ್ದೀರಾ. ಬಟ್ ಜಡ್ಜಸ್ ಹೇಗೆ ಅನಿಸ್ತು ಅಂತ ಕೇಳೋಣ. ನಮಸ್ತೆ ದಿವಿತೇಶ್ ಅವರೇ. ನಮಸ್ತೆ. ಒಳ್ಳೆಯ ಆಯ್ಕೆ ಮಾಡಿಕೊಂಡಿದ್ದೀರಿ ಗೀತೆ. ಥ್ಯಾಂಕ್ ಯು ಸರ್. ಸೊ ಬ್ಯೂಟಿಫುಲ್ ಆದಂಥ ಗೀತೆ. ಥ್ಯಾಂಕ್ ಯು ಸರ್. ಈ ಒಂದು ಗೀತೆ ಏನು ಅಂಶ ಹೇಳಲಿಕ್ಕೆ ಹೊರಟಿದೆ? ಸ್ಟಾರ್ಟಿಂಗಲ್ಲಿ ಶಾಂತವಾಗಿ ಹಾಡ್ತಾರೆ, ಎಲ್ಲಿ ಮೇಲ್ ವಾಯ್ಸ್ ಬರ್ತಾರೆ ಅಲ್ಲಿ ಸ್ವಲ್ಪ ರೋಷ ಕಾಣಿಸ್ತದೆ, ಬೇಜಾರು ರೋಷ. ಸಾಹಿತ್ಯ ಏನು ಹೇಳಲಿಕ್ಕೆ ಹೊರಟಿದೆ ಅಂತ ಟೋಟಲಿ ಓವರಾಲ್? ಸಾಹಿತ್ಯ ನೋವು, ಇದರಲ್ಲಿ ಉಳಿಯಿಂದ ಪೆಟ್ಟು ಬೀಳುವಂಥ ಶಿಲೆಗಳು ಯಾವ ರೀತಿ ಅಂತ ಹೇಳಿ ಒಂದು ಆ ರೀತಿ. ಇರಲಿ, ನಮ್ಮ ಕನ್ನಡ ನಾಡಿನ ಒಡನಾಡಿಯ ಭಾಷೆ, ಕಲೆ, ಸಂಸ್ಕೃತಿ ಎಲ್ಲವನ್ನು ಕೂಡ ಒಗ್ಗೂಡುತ್ತದೆ. ಇದು ವಿಡಿಯೋ ಬಹಳಷ್ಟು ಅದ್ಭುತವಾಗಿ ಶೂಟ್ ಆಗಿದೆ. ಇದು ಪ್ರತಿಯೊಬ್ಬ ಗಾಯಕರು ಕೂಡ ಅಷ್ಟೇ, ಹಾಡುವ ಮುಂಚೆ ಯಾವ ಮೂವಿಯಲ್ಲಿ ಯಾವ ಸಿಚುವೇಶನಲ್ಲಿ ಅದು ಮೂಡಿದ ಫಸ್ಟು ನೀವೆಲ್ಲ ನೋಡಿಕೊಂಡ್ರೆ ಇನ್ನೂ ಅದ್ಭುತವಾಗಿ ಬರ್ತದೆ. ಓಕೆ, ಒಂದಷ್ಟು ಶ್ರುತಿ ಬಗ್ಗೆ ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ಓವರಾಲ್ ಚೆನ್ನಾಗಿ ಹಾಡಿದ್ರು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಜೇಶ್ ಅವರೇ ನಮಸ್ತೆ. ನಮಸ್ತೆ. ಈ ಹಾಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಅಭಿನಂದನೆ ಹೇಳಬೇಕು. ಯಾಕೆಂದರೆ ಇದು ಡ್ಯುಯೆಟ್ ಸಾಂಗ್, ತುಂಬ ಕಷ್ಟದ ಹಾಡು. ಥ್ಯಾಂಕ್ ಯು. ಒಳ್ಳೆಯ ಪ್ರಯತ್ನ ಅಂತ ಅಷ್ಟೇ ಮಾತ್ರ ಹೇಳಬಲ್ಲೆ. ಯಾಕಂದರೆ ಉಚ್ಚಾರ ಸ್ಪಷ್ಟತೆ ಇರಲಿಲ್ಲ. ಶಿಲೆಗಲು ಸಂಗೀತವ ಕುಣಿಯುವ ಕಾಲ್ಗೆ ಜಾತ್ರೆ ಕೇಳಿಸ್ತಾ ಇತ್ತು. ಸ್ವಲ್ಪ ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು. ಸಂಗತಿಗಳು ಅಲ್ಲಲ್ಲಿ ಸ್ವಲ್ಪ ಮಿಸ್ ಆಗ್ತಿತ್ತು. ಆ್ಯಂಡ್ ರಿದಮ್ ಕೂಡ ಸ್ವಲ್ಪ ಮಧ್ಯ ಮಧ್ಯದಲ್ಲಿ, ಎಸ್ಪೆಷಲಿ ಸ್ವರ ಹಾಡಬೇಕಾದ್ರೆ ಒಂದೆರಡು ಕಡೆ ಅಷ್ಟೇ. ಓವರಾಲ್ ಇಟ್ ವಾಸ್ ಸೂಪರ್. ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಹಲೋ, ನಮಸ್ತೆ ಸರ್. ನಮಸ್ತೆ. 89 ದಶಕದ ಅತಿ ಒಂದು ಜನಪ್ರಿಯ ಹಾಡು, SP ಸರ್ ಹಾಡಿರೋ ಒನ್ ಆಫ್ ದ ಗ್ರೇಟೆಸ್ಟ್ ಸಾಂಗ್. ಎಸ್, ಅದೇ ಭಕ್ತಿಯಲ್ಲಿ ಶ್ರೀಹರಿಯ ಅಲ್ಲೆಲ್ಲ ಶ್ರುತಿ ಸ್ವರಸ್ಥಾನ ಸರಿ ಇರ್ತಾ ಇರಲಿಲ್ಲ. ಯಾಕಂದರೆ ಅಲ್ಲೆಲ್ಲ ತುಂಬ ಲಿರಿಕ್ಸ್ ಜಾಸ್ತಿ ಇದೆಯಲ್ಲ, ಅಲ್ಲಿ ಸೇರ್ತಾ ಇರಲಿಲ್ಲ. ಆಮೇಲೆ
ಮೇಜರ್ ಲೋವರ್ ನೋಟ್ಸ್ ಎಲ್ಲ ಅಷ್ಟು ಕ್ಲಾರಿಟಿ ಇರಲಿಲ್ಲ. ನೀವು ಲೋ ನೋಟ್ ಆಡ್ಸಿರಲ್ಲ, ಹೌದು ಸರ್. ಅದಷ್ಟೊಂದು ರೀಚ್ ಆಗ್ತಿರ್ಲಿಲ್ಲೋ ಏನೋ, ದರ್ ವಾಸ್ ನೋ ಕ್ಲಾರಿಟಿ. ಆಮೇಲೆ ಅದು ಹಾಡಿ ಗಾರಿ ಸಾದ ಪದ ಸಾದ ಪ ಗರಿ ಸುಧ, ಗಾರಿ ಸಾದ ಪದ ಸಾದ ಪ ಗರಿ ಸದ ಸರಿಗರಿ ಸ ರೀ ರೀ ಗಪ ಗ ಗ ಗ ಗ ಪದ ಸದ ಪ ಗಾರಿ ಸಾರಿ ಸದ ಪದ ಸ. ಅದು ಅಲ್ಲಿ ಲೋ ನೋಟ್ ಗಾರಿ ಸಾದ ಪದ ಸಾದ ಪ ಗರಿ ಸುಧ, ಅಧಾ ನೋಟು ರೀಚ್ ಆಗ್ತಿಲ್ಲ. ಯಾಕಂದರೆ ಈಗ ಇದು ಇಂಥ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ, ದೇರ್ ಆರ್ ಸೋ ಮೆನಿ ಸರ್ಗಮ್ಗಳೆಲ್ಲ ಉಂಟು. ಅನ್ಲೆಸ್ ಅಷ್ಟು ಕಾನ್ಫಿಡೆಂಟ್ ಆಗಿ ಬರುತ್ತೆ ಅಂತ ಇಲ್ಲ ಅಂದರೆ ಯು ಶುಡ್ ನೋ ವಾಟ್ ಐ ಆಮ್ ಸೇಯಿಂಗ್. ಎಸ್ ಸರ್. ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ. ಕೊನೆ ಸರ್ಗಂಸಾಗೆ ಅದೆಲ್ಲ ಇದೆಯಲ್ಲ ಸ್ವಲ್ಪ ಬಿಕಾಸ್ ಸ್ವರಸ್ಥಾನ ಸರಿ ಇಲ್ಲ ಅಂದರೆ ಈ ಹಾಡು ಸೆಲೆಕ್ಟ್ ಮಾಡಿದ ಮೇಲೆ ಯು ಹ್ಯಾವ್ ಟು ಗಿವ್ ದ ಜಸ್ಟಿಸ್. ನನ್ನ ದಟ್ ಈಸ್ ವಾಟ್ ಐ ಆಮ್ ಫೀಲ್. ಎಸ್ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆ ಎಫರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್, ಆ್ಯಂಡ್ ಥ್ಯಾಂಕ್ ಯು ದಿವಿಜೇಶ್. ಸ್ವರ ಕುಡ್ಲ